ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಸಿಂಪಲ್ ಆಗಿರುವಂತಹ ಬೇಬಿ ಕುಚ್ಚಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿಯಾಗಿದೆ, ಪಿಂಕ್ ಆ್ಯಂಡ್ ಗೋಲ್ಡಲ್ಲಿದೆ. ಫಸ್ಟ್ ನಾವು ಇದಕ್ಕೆ ಒಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದ ಮಾಡಿ ತಗೊಳ್ಳಿ ಈ ರೀತಿಯಾಗಿ. ಅದನ್ನು ಒಂದು ನಾರ್ಮಲ್ ನೀಡಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಉದ್ದ ಇದ್ದರೆ ಸಾಕಾಗುತ್ತೆ. ಈ ರೀತಿ ಸ್ವಲ್ಪ ಉದ್ದನೇ ತಗೊಳ್ಳಿ. 8 ಎಳೆ ದಾರ ತಗೊಂಡಾದಮೇಲೆ ನೋಡಿ, ಸ್ಯಾರಿಗೆ ಸ್ವಲ್ಪ ಗ್ಯಾಪನ್ನು ಇಟ್ಬಿಟ್ಟು ಈ ರೀತಿಯಾಗಿ ನೀಡಲ್ನ ಹಾಕಿಬಿಟ್ಟು ಎಳ್ಕೋಬೇಕು. ಈ ರೀತಿ ಎಳ್ಕೊಂಡಾದಮೇಲೆ 2 ಎಳೆ ಆಗುತ್ತೆ ಅದು. ಅದಾದಮೇಲೆ ನೋಡಿ, ಸ್ವಲ್ಪ ಉದ್ದನೇ ಬಿಟ್ಕೋಬೇಕು, ಇಲ್ಲಾಂದರೆ ನಾಟ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಷ್ಟಿಷ್ಟು ಉದ್ದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಟ್ಟರು ಓಕೆ. ಇಷ್ಟು ಉದ್ದ ಆದಮೇಲೆ ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ನಾಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸಿಂಪಲ್ ಈ ರೀತಿ ಜಸ್ಟ್ ಅದನ್ನು ನಾವು ನಾಟ್ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿ ನೋಡಿ, ಇನ್ನೊಂದ್ಸರಿ ನಾನು ಹಾಕ್ಕೊಂಡು ನಾಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಿಮಗೆ ಕೈಯಲ್ಲಿ ಕರೆಕ್ಟಾಗಿ ಅದು ನಾಟ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಸೂಜಿಯನ್ನು ಯೂಸ್ ಮಾಡಿಕೊಂಡು ಸಹ ನಾವು ನಾಟ್ ಮಾಡ್ಕೋಬೋದು. ನೋಡಿ, 8 ಎಳೆ ದಾರನ ಈ ರೀತಿ ಹಾಕ್ಕೊಂಡು ಫಸ್ಟ್ ನಾವು ಈ ರೀತಿಯಾಗಿ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಾದಮೇಲೆ ದಾರಾನ ಈ ರೀತಿ ಬೆರಳಿಗೆ ಹಾಕಿಬಿಟ್ಟು ಒಂದ್ಸರಿ ಈ ರೀತಿ ಕೈಯಲ್ಲಿ ಈ ರೀತಿ ಎಳೆದ್ರೆ ಕರೆಕ್ಟಾಗಿ ಕೂರುತ್ತೆ. ಈ ರೀತಿ ಬರಲ್ಲ ಅನ್ನೋದಿದ್ರೆ ನೀವು ಸೂಜಿಯಲ್ಲೂ ಸಹ ನೀವು ಹಾಕೋಬೋದು. ಆದಷ್ಟು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಳ್ಳಿ. ಉದ್ದ ಸ್ವಲ್ಪ ಚಿಕ್ಕದಾದರೆ ನಾಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸುತ್ಕೊಂಡ್ಬಿಟ್ಟು ಈ ರೀತಿ ದಾರ ಎಳೆದ್ಬಿಟ್ಟು ಬೆರಳಿಂದ ಈ ರೀತಿ ಇಟ್ಕೊಂಡು ಬರಲ್ಲ ಅನ್ನೋದಾದರೆ ಈ ರೀತಿ ನೀಡಲ್ಲ ನೋಡಿ, ಈ ರೀತಿ ಇಟ್ಕೊಂಡ್ರೆ ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ಹೋಗ್ಬಿಟ್ಟು ನಾಟ್ ಆಗುತ್ತೆ. ಈ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ ನಾವು ಸೀರೆ ಪೂರ್ತಿ ಈ ರೀತಿ ಸ್ವಲ್ಪ ಗ್ಯಾಪನ್ನು ಬಿಟ್ಬಿಟ್ಟು ಈ ರೀತಿ ನಾಟ್ ಮಾಡ್ಕೊತ ಹೋಗಬೇಕು. 8 ಎಳೆ ದಾರನ ಸುತ್ಕೊಳೋದು ಈ ರೀತಿ ಹಾಕ್ಕೊತ ಹೋದರೆ ಆಯಿತು. ಫಸ್ಟ್ ಸ್ಟೆಪ್ಪಲ್ಲಿ ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು, ದಾರನ ಸುತ್ಕೊಂಡು ಒಂದು ನಾಟ್ ಮಾಡ್ಕೋಬೇಕು. ಅದು ಕರೆಕ್ಟಾಗಿ ಬರಬೇಕು ನಾಟು. ಸ್ವಲ್ಪ ಲೂಸ್ ಆದ್ರೂ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಅದು ಕರೆಕ್ಟಾಗಿ ಟೈಟಾಗಿ ಕೂರೋ ರೀತಿಯಲ್ಲಿ ನಾಟ್ ಮಾಡ್ಕೊತ ಹೋದರೆ ಆಯಿತು. ಅದೇ ರೀತಿ ನಾನಿಲ್ಲಿ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಅದೇ ರೀತಿ ಪೂರ್ತಿ ಸೀರೆಗೆ ಹಾಕ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಫಸ್ಟ್ ಏನಿದೆ ಅಲ್ಲ ಅದನ್ನು ಪೂರ್ತಿಯಾಗಿ ತಗೋಬೇಕು. ಸೆಕೆಂಡ್ ಎಳೆ ಏನಿದೆ ಅಲ್ಲ ದಾರದ್ದು, ಅದರಲ್ಲಿ ನಾವೀಗ ಅರ್ಧ ಭಾಗ ಮಾತ್ರ ತಗೋಬೇಕು. ಈ ರೀತಿ ಅರ್ಧ ಮಾಡಿಕೊಂಡು ಈ ಅರ್ಧ ಭಾಗನ ಬಿಟ್ಬಿಟ್ಟು ಇನ್ನೂ ಅರ್ಧ ಇರುತ್ತಲ್ಲ ಫಸ್ಟು, ಅದನ್ನು ಈ ಎರಡನ್ನೂ ಸೇರಿಸ್ಬಿಟ್ಟು ಒಂದು ನಾಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಈ ರೀತಿ ಎಳ್ಕೊಂಡು ಅದು ಕೂಡ ಅಷ್ಟೇ ಮೇಲೆ ನಾನು ಯಾವ ರೀತಿಯಾಗಿ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಈ ರೀತಿ ಟೈಟಾಗಿ ಕೂರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೀಡಲ್ನ ಯೂಸ್ ಮಾಡಿಕೊಂಡು ಟೈಟಾಗಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕೈಯಲ್ಲೇ ಟೈಟಾಗಿ ಬಂತು ಅಂದರೆ ನೀವು ಅದೇ ರೀತಿಯೂ ಸಹ ಹಾಕ್ಕೋಬೋದು. ಕೈಯಲ್ಲಿ ಹಾಕೋಕ್ಕಾಗಲಿಲ್ಲ, ಅದು ಕರೆಕ್ಟಾಗಿ ಕೂರ್ತಾ ಇಲ್ಲ ಅನ್ನೋದಾದರೆ, ಲೂಸ್ ಆಯಿತು ಅಂದರೆ ನೀವು ಈ ರೀತಿ ನೀಡಲ್ನ ಯೂಸ್ ಮಾಡಿಕೊಂಡು ನಾಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕೈಯಲ್ಲಿ ಎಳೆದ್ರೂ ಸಹ ಟೈಟಾಗಿ ಕೂರುತ್ತೆ. ಇದು ಈ ಸ್ಟೆಪ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಈ ಎರಡನ್ನು ಸೇರಿಸ್ಕೊಂಡು ನಾಟ್ ಮಾಡ್ಕೋಬೇಕು. ನೋಡಿ, ಈ ಅರ್ಧ ಉಳಿದಿದಲ್ವಾ, ಈ ಅರ್ಧದ ಜೊತೆ ಪಕ್ಕದಲ್ಲಿರೋ ದಾರದಲ್ಲಿ ಮತ್ತೆ ಅರ್ಧ ಭಾಗನ ತಗೊಂಡು ನಾಟ್ ಹಾಕ್ಕೋಬೇಕು. ಅದೇ ರೀತಿ ಪೂರ್ತಿ ಸೀರೆಗೆ ಹಾಕ್ಕೊತ ಹೋದರೆ ಆಯಿತು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಅದೇ ರೀತಿ ನಾನಿಲ್ಲಿ ಪೂರ್ತಿ ಸೀರೆಗೆ ಹಾಕ್ಕೊಂಡಿದ್ದೀನಿ.
ಹಾಕಿದ ಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ. ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈಗ ಕೊನೆಯ ಸ್ಟೆಪ್ಪನ್ನು ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ. 2 ಎಳೆ ಇರುತ್ತಲ್ವ, 2 ಎಳೆನ ಸೇರಿಸ್ಕೊಂಡು ಒಂದು ನಾಟ್ ಮಾಡ್ಕೋಬೇಕು. ಮೇಲೆ ಯಾವ ರೀತಿಯಾಗಿ ನಾಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಸಹ ನಾಟ್ ಮಾಡ್ಕೋಬೇಕು ನೋಡಿ. ಇದೇ ರೀಸನ್ಗೋಸ್ಕರನೇ ನಾನು ದಾರಾನ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ, ನಾಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದು ನೋಡಿ. ಈ ರೀತಿ ನಾಟ್ ಮಾಡ್ಕೊಂಡಾದರೆ ಒಂದು ಕುಚ್ಚು ಕಟ್ಕೊಳೋದಕ್ಕೆ ರೆಡಿಯಾಗಿದೆ ಅಂತ. ಈಗ ಅದೇ ರೀತಿಯಾಗಿ 2 ಎಳೆನ ತೊಗೊಂಡ್ಬಿಟ್ಟು ಸೇರಿಸ್ಕೊಂಡು ಒಂದು ನಾಟ್ ಮಾಡ್ಕೊತ ಹೋದರೆ ಆಯಿತು. ತುಂಬ ಸಿಂಪಲ್ ಆಗಿದೆ ಡಿಸೈನು. ಜಸ್ಟ್ ಒಂದು 2 ಅವರ್ಸಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೋದು ನೋಡಿ. ಈ ರೀತಿ ಆದಮೇಲೆ ನೀಡಲ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಬಿಟ್ಟು ಎಳ್ಕೊಂಡ್ರೆ ಅದು ಕರೆಕ್ಟಾಗಿ ಹೋಗಿ ಕೂರುತ್ತೆ ಡಿಸೈನು ನಾಟು. ಅದೇ ರೀತಿ ನಾಟ್ ಮಾಡ್ಕೊತ ಹೋಗೋದು. 2 ಎಳೆನ ಸೇರಿಸ್ಕೊಂಡು ನಾಟ್ ಮಾಡ್ಕೊಳೋದು. ತುಂಬ ಸಿಂಪಲ್ ಆಗಿದೆ. ಥರ್ಡ್ ಸ್ಟೆಪ್ಪು ಸಹ ಫಸ್ಟ್ ಸ್ಟೆಪ್ಪಲ್ಲಿ ದಾರನ ಹಾಕ್ಕೊಂಡು ನಾಟ್ ಮಾಡ್ಕೊಳೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಎಳೆನ ಒಂದು ತೊಗೊಂಡು ಮತ್ತೆ ಅರ್ಧ ಮಾಡ್ಕೊತ ನಾಟ್ ಮಾಡ್ಕೊಳೋದು. ಇನ್ನು ಥರ್ಡ್ ಸ್ಟೆಪ್ಪಲ್ಲಿ 2 ಸೇರಿಸ್ಕೊಂಡು ನಾಟ್ ಮಾಡ್ಕೊತ ಹೋಗೋದು. ಅದೇ ರೀತಿ ನಾನು ಪೂರ್ತಿ ಸೀರೆಗೆ ನಾಟ್ ಮಾಡ್ಕೊಂಡಾಗಿದೆ. ಈಗ ಕುಚ್ಚನ್ನು ಯಾವ ರೀತಿಯಾಗಿ ಕಟ್ಕೊಳೋದು ಅಂತ ನೋಡೋಣ ನೋಡಿ. ಈ ರೀತಿ ನಾಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾವೀಗ ಈ ರೀತಿ ನೀಡಲ್ನ ಹಾಕ್ಬಿಟ್ಟು ದಾರಾನ ಎಳ್ಕೋಬೇಕು ನೋಡಿ. ಎಳ್ಕೊಂಡಾದಮೇಲೆ ನಾರ್ಮಲ್ ನೀಡಲ್ಗೆ ನಾನಿಲ್ಲಿ ಕ್ರೋಶ ದಾರಾನ ಹಾಕ್ಕೊಂಡಿದ್ದೀನಿ. ಅದನ್ನು ಮಧ್ಯಭಾಗದಿಂದ ಎಳ್ಕೊಂಡು ಇದನ್ನು ಈ ದಾರದ ಒಳಗಡೆ ಸೇರಿಸ್ಕೊಂಡು ಈ ರೀತಿ ಒಂದು 4-5 ಸರಿ ಸುತ್ಕೋಬೇಕು. ಒಂದು 2 ಸರಿ ಸುತ್ಕೊಂಡಾದಮೇಲೆ ಇಲ್ಲಿ ಒಂದು ನಾಟ್ ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡ್ರೆ ತುಂಬ ಟೈಟಾಗಿ ನೀಟಾಗಿ ಕೂರುತ್ತೆ ಡಿಸೈನು. ನಿಮಗೆ ಈ ರೀತಿ ಅಭ್ಯಾಸ ಇಲ್ಲ ಅಂದರೆ ನಾನು ಇದಾದಮೇಲೆ ಇನ್ನೊಂದು ರೀತಿಯೂ ಸಹ ತೋರಿಸ್ತೀನಿ ನೋಡಿ. ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಈ ದಾರದ ಒಳಗಡೆಯಿಂದ ಜರಿ ದಾರ ಇರುತ್ತಲ್ಲ ಅಲ್ಲಿಂದ ಕೆಳಗೆ ದಾರನ ತಗೋಬೇಕು, ಸೂಜಿಯನ್ನು ತಗೋಬೇಕು. ಇವಾಗ ನೀಟಾಗಿ ಟೈಟಾಗಿ ಕೂರುತ್ತೆ ಡಿಸೈನು ನೋಡಿ. ಅದಾದಮೇಲೆ ದಾರನ ಕಟ್ ಮಾಡ್ಕೋಬೇಕು. ಎಷ್ಟು ಉದ್ದ ಬೇಕು ನೋಡಿಕೊಂಡು ಅಷ್ಟು ಉದ್ದಕ್ಕೆ ಕುಚ್ಚನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ತುಂಬ ಸಿಂಪಲಾಗಿ ಹಾಕ್ಬೋದು, ಆದರೆ ತುಂಬ ಈಸಿಯಾಗಿ ಹಾಕೋಂಥ ಡಿಸೈನು, ತುಂಬ ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಅದಾದಮೇಲೆ ಮತ್ತೆ ಇನ್ನೊಂದು ಕುಚ್ಚನ್ನು ಕಟ್ಕೊಳ್ಳೋಣ. ದಾರಾನ ಈ ರೀತಿ ಫಸ್ಟ್ ನಾವು ಸೆಟ್ ಮಾಡ್ಕೋಬೇಕು, ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು. ಅದಾದಮೇಲೆ ನೋಡಿ ಬೆರಳಲ್ಲಿ ಈ ರೀತಿ ಜರಿ ದಾರಾನ ಇಟ್ಕೊಂಡು ಈ ರೀತಿ ನಾರ್ಮಲ್ ನಾನು ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಇಲ್ಲೂ ಬೇಬಿ ಕುಚ್ಚನ್ನು ಕಟ್ಕೋಬೋದು ನೋಡಿ. ಈ ರೀತಿ ಬೆರಳಲ್ಲಿ ಇಟ್ಕೊಂಡು ಒಂದು 4-5 ಸಾರಿ ಸುತ್ಕೋಬೇಕು ಈ ರೀತಿಯಾಗಿ. ನಿಮಗೆ ಯಾವ ರೀತಿಯಾಗಿ ಈಸಿ ಆಗುತ್ತೋ ಆ ರೀತಿಯಾಗಿ ಫಾಲೋ ಮಾಡ್ಬೋದು. ಸೂಜಿಯಲ್ಲಿ ಹಾಕ್ಕೊಳೋದೇ ಈಸಿ ಅನ್ನೋದಾದರೆ ನೀವು ಅದೇ ರೀತಿಯೆಲ್ಲ ಹಾಕೋಬೋದು, ಇಲ್ಲಾಂದರೆ ಈ ರೀತಿಯೂ ಹಾಕೋಬೋದು. ಇದಾದಮೇಲೆ 2 ದಾರನ ಸೇರಿಸ್ಕೊಂಡು ಒಂದು 4-5 ಸಾರಿ ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಾದಮೇಲೆ ಈ ಜರಿ ದಾರನ ಕಟ್ ಮಾಡ್ಕೋಬೇಕು ನೋಡಿ. ಇದಾದಮೇಲೆ ಕುಚ್ಚನ್ನು ಕಟ್ ಮಾಡ್ಕೋಬೇಕು, ಎಷ್ಟು ಉದ್ದ ಬೇಕೋ ಅಷ್ಟುದ್ದ. ಎಲ್ಲ ಕುಚ್ಚುಗಳ ಅಳತೆ ಸೇಮ್ ಆಗಿರಬೇಕು ನೋಡಿ. ಎಷ್ಟು ಈಸಿಯಾಗಿ ಹಾಕ್ಕೋಬೋದು. ಅದೇ ರೀತಿ ನಾನು ಪೂರ್ತಿ ಸೀರೆಗೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ಅಂತಲ್ಲ, ಯಾವುದೇ ರೀತಿಯಾದ ಸ್ಯಾರೀಸ್ಗಾದ್ರೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮತ್ತು ಇದು ಈ ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 120 ಲೈನ್ಸನ್ನು ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 240 ಆಗುತ್ತೆ. ಆ್ಯಂಡ್ ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು. ಗ್ರ್ಯಾಂಡಾಗಿರೋಂಥ ಡಿಸೈನು, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ರೀತಿಯಾಗಿರುತ್ತೆ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಹಾಕೋಣ. ಧನ್ಯವಾದಗಳು.